ಮೊದಲಿಗೆ ಬಾಳೆಕಾಯಿ ಹೆಚ್ಕೊಳ್ಳೋಕ್ಕೆ ನಾವು ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ಬಾಳೆಕಾಯಿ ತೊಗೊಂಡಿದ್ವಿ. ಮೊದಲಿಗೆ ಬಾಳೆಕಾಯಿನ ಹೆಚ್ಕೊಳ್ಳೋದಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಯಾಕೆಂದರೆ ಬಾಳೆಕಾಯಿನ ಹೆಚ್ಕೊಳ್ಳುವಾಗ ಅದರ ಅಂಟು ಕೈಯೆಲ್ಲ ಕರೆ ಆಗುತ್ತೆ ಮತ್ತು ಬಾಳೆಕಾಯಿ ಹೆಚ್ಕೊಂಡ್ಮೇಲೆ ಆ ಪೀಸು ಕಪ್ಪಾಗಬಾರ್ದು ಅಂತ ನಾವು ಈ ಥರ ಮಾಡ್ತೀವಿ. ಈಗ ನೆಕ್ಸ್ಟು ಈ ತೊಗೊಂಡಿರೋ ಬಾಳೆಕಾಯಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಕೊಳ್ಳೋಣ. ಹಿಂಗೆ ಸಿಪ್ಪೆ ತೆಗೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋವಂಥ ಬಾಳೆಕಾಯಿನ ನಾನು ಮೊದಲೇ ತೋರಿಸಿದ್ನಲ್ಲ ಈ ನೀರಿಗೆ ಹಾಕೋಬೇಕು. ಹೀಗೆ ಹಾಕ್ಕೊಳ್ಳೋದ್ರಿಂದ ನಮಗೆ ಬಾಳೆಕಾಯಿ ಕಪ್ಪಾಗೋದಿಲ್ಲ ಮತ್ತು ನಮ್ಮ ಕೈ ಕೂಡ ಕಪ್ಪಾಗೋದಿಲ್ಲ, ಅಂಟಾಗೋದಿಲ್ಲ. ಎರಡೂ ಕೈಯಲ್ಲೂ ನೋಡಿ ಬಾಳೆಕರೆ ಉಳಿಯೋದಿಲ್ಲ. ಸೊ ಈಗ ನೆಕ್ಸ್ಟು ನಮಗೆ ಪಲ್ಯ ಮಾಡ್ಕೊಳ್ಳೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನು ಒಂದು ಈರುಳ್ಳಿ ನೆಚ್ಕೊಂಡಿದ್ದೀನಿ, 5 ರಿಂದ 6 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ, ಒಣಕೊಬ್ಬರಿ, ಕಡಲೆ ಬೀಜ. ಮೊದಲಿಗೆ ಒಂದು ಬಾಣಲೆ ತೊಗೊಂಡು ಗ್ಯಾಸ್ ಆನ್ ಮಾಡಿಕೊಂಡು ನಾವು ತೊಗೊಂಡಿರೋ ಅಂಥ ಕಡಲೆ ಬೀಜನೆಲ್ಲ ಹುರ್ಕೊಳ್ಳೋಣ. ಇದು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಕಡಲೆ ಬೀಜನ ಕೆಂಪಗೆ ಹುರ್ಕೊಂಡಾದ್ಮೇಲೆ ಅದೇ ಕಡೆಗೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಸಾಸಿವೆ, ಅದು ಚಿಟ್ಲದ ಮೇಲೆ ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು, ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಕೆಂಪಗಾಗೋವರೆಗೂ ಬಾಡಿಸ್ಕೋಬೇಕು. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 4 ಇಂಚು, ಹುರಿದಿಟ್ಕೊಂಡಿರೋವಂಥ ಕಡಲೆ ಬೀಜ, ಒಣಕೊಬ್ಬರಿ ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಪೌಡರ್ ರೆಡಿ ಆಗುತ್ತೆ. ಸೊ ಈರುಳ್ಳಿ ಫ್ರೈ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರೋವಂಥ ಬಾಳೆಕಾಯಿನ ಹಾಕ್ಕೊಳ್ಳೋಣ. ಎಲ್ಲ ಬಾಳೆಕಾಯಿನೂ ಟ್ರಾನ್ಸ್ಫರ್ ಮಾಡಿದ ನಂತರ ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಇದು ಸ್ವಲ್ಪ ಸಿಮ್ಮಲ್ಲೇ ಬೇಯಲಿ. ಇದಕ್ಕೆ ತುಂಬ ನೀರು ಹಾಕೋಷ್ಟು ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ನೀರನ್ನ ಹಾಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಒಂದು 1/2 ಗ್ಲಾಸಷ್ಟು ನೀರನ್ನ ಹಾಕ್ತೀನಿ ಬಾಳೆಕಾಯಿ ಬೇಯೋದಕ್ಕೆ. ಸೊ ಇದು ಸ್ವಲ್ಪ ಒಂದು 1/2 ಕುಕ್ ಆಗಿದೆ. ನೋಡಿ, ನೀರು ಬೇಕನ್ಸಿದ್ರೆ ಇನ್ನೂ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ. ನನಗೆ ಬೇಕನ್ನಿಸ್ತಿದೆ ಬೇಯೋದಕ್ಕೆ. ಸೊ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಬೆರೆಸ್ಕೊಳ್ಳೋಣ. ಉಪ್ಪು ಬೆರೆಸೋದ್ರಿಂದ ಉಪ್ಪು ಹಾಕೋದ್ರಿಂದ ಈಗ ಬಾಳೆಕಾಯಿ ಹೋಳಿಗೆಲ್ಲನೂ ಉಪ್ಪು ಚೆನ್ನಾಗಿರಿಯುತ್ತೆ. ಸೊ ಇದು 1/2 ಕುಕ್ ಆಗಿದೆ. ಇನ್ನೊಂದು 5-10 ನಿಮಿಷ ಬಿಟ್ಟರೆ ಇನ್ನು ಮತ್ತೆ ಫುಲ್ ಕುಕ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ಮಿಕ್ಸಿ ಮಾಡ್ಕೊಂಬರೋಣ. ಸೊ
ಸೊ ಬಾಳೆಕಾಯಿ ಈಗ ಬೆಂದಿದೆ, ನೋಡ್ಬೋದು ನೀವು. ಅದೇ ನಾವು ಮಿಕ್ಸಿ ಮಾಡ್ಕೊಂಡಿರೋಂಥ ಈ ಪೌಡರ್ನ ಮಿಕ್ಸ್ ಮಾಡೋಣ. ಇದು ಪೌಡರ್ ಹಾಕಿ 5 ಮಿನಿಟ್ಸ್ ಕುಕ್ ಮಾಡಿ ತೆಗೆದ್ರೆ ನಮ್ಮ ಪಲ್ಯ ರೆಡಿ ಇರುತ್ತೆ. ಸೊ ಮಕ್ಕಳೆಲ್ಲ ಬಾಳೆ ಹಣ್ಣು ತಿಂತಾರೆ, ಬಾಳೆಕಾಯಿ ತಿನ್ನಲ್ಲ. ಸೊ ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಈವ್ನಿಂಗ್ ಸ್ನ್ಯಾಕಾಗೂ ಆಗುತ್ತೆ. ಇದನ್ನು ಚಪಾತಿ ಮತ್ತು ರೊಟ್ಟಿ ಜೊತೆ ಕೂಡ ಮಾಡ್ಬೋದು, ಕೊಡ್ಬೋದು. ಸೊ ಹೆಲ್ದಿಯಾದ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ವರ್ಷದಲ್ಲಿ ಒಂದು ಸರ್ತಿ ಆದರೂ ತಿನ್ನಬೇಕು ಅಂತಾರೆ. ಇದರಿಂದ ಕಿಡ್ನಿ ಸ್ಟೋನ್ ಇದ್ರೂ ಕರಗುತ್ತೆ ಅಂತ ಹೇಳ್ತಾರೆ. ತುಂಬ ಫೈಬರಸ್ ರಿಚ್ ಲೋ ಕ್ಯಾಲೋರಿ ಪಲ್ಯ ರೆಡಿ. ಯಮ್ಮಿ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ ಯಮ್ಮಿ?